ಅಣ್ಣ, ನಾನ್ ಚಿಕ್ಕ ವಯಸ್ಸಲ್ಲಿ ನೋಡಿದ್ದ ಭಾಗ್ಯನಗರಕ್ಕೂ ಇವಾಗ ನೋಡ್ತಾ ಇರೋ ಭಾಗ್ಯನಗರಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ. ಮಳೆರಾಯ ಬೇಡ ಅಂದ್ರೂ ಬರ್ತಾರೆ, ಬೇಕು ಅಂದಾಗ ಬರಲ್ಲ. 20% ಅಲ್ಲ ಇದ್ರಲ್ಲಿ ಮಿಕ್ಸ್, 10%. ಪವರ್ ಪೆಟ್ರೋಲ್ ಏನಿದೆ ಅದ್ರಲ್ಲಿ ಮಾತ್ರ ಒಂದ್ ಸ್ವಲ್ಪ ಆಕ್ಟೇನ್ ಕಂಟೆಂಟ್ ಜಾಸ್ತಿ ಇರುತ್ತೆ, E20 ಕಂಟೆಂಟ್ ಕಮ್ಮಿ ಇರುತ್ತೆ ಅಷ್ಟೇ. ಎಲ್ಲದ್ರಲ್ಲೂ ಮಿಕ್ಸ್ ಆಗೇ ಆಗುತ್ತೆ. ನಮ್ಮಂತರ ಇನ್ಸ್ಪಿರೇಷನ್ ನಾವ್ ಯಾರು ಇನ್ನು ಇವಾಗ ಮೋಟಲ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿರೋರು. ನಾನು ಹೇಳೋದು ಒಂದೇನೆ, ನನ್ಗೆ ಯಾವ್ದೇ ರೀತಿ ಭಾಷೆ ಭೇದ ಭಾವ ಮಾಡಿ ಮಾತಾಡೋದಾಗ್ಲಿ ಏನು ಇಲ್ಲ. ಚೆನ್ನಾಗಿರುತ್ತಂತ ನೋಡ್ಕೊಂಬರ್ರಪ್ಪ ದೇವನಹಳ್ಳಿಯಿಂದ ಬೆಂಗಳೂರಿಗೆ ಬರೋರು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಹೊಸ ವಿಡಿಯೋಗೆ ಮತ್ತೆ ಸ್ವಾಗತ. ಆ್ಯಕ್ಚುಲಿ ಇವತ್ತು ನಾವು ಊರಿಂದ ಬೆಂಗಳೂರು ಹೋಗ್ಬೇಕಾಗಿತ್ತು. ಸೊ ಈ ಮನೆಯಿಂದ ಏನೋ ಬಿಟ್ಟೆ, ಆದರೆ ಜರ್ನಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯ್ತು ನೋಡ್ರಿ. ಆ್ಯಕ್ಚುಲಿ ನಮ್ಮ ಸ್ವಂತ ಊರು ಬಂದ್ಬಿಟ್ಟು ಇವಾಗ ರಿವೀಲ್ ಮಾಡ್ತಾಯಿದ್ದೀನಿ ನೋಡಿ. ಚಿಕ್ಕಬಳ್ಳಾಪುರ ಹತ್ರ ಭಾಗ್ಯನಗರ ಅಂತ ಇದೆ. ಸೊ ಭಾಗ್ಯನಗರ ಬಂದ್ಬಿಟ್ಟು ನಮ್ಮ ಊರು. ಇಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ನನ್ನ ಜೊತೆಗೆ ನಮ್ಮ ಫ್ರೆಂಡು ಕೂಡ ಬರ್ತಾ ಇದ್ದಾರೆ ಇನ್ನೊಬ್ಬರು. ಸೊ ಅವರು ನಾವಿಬ್ಬರು ಸೇರ್ಕೊಂಡು ಬೆಂಗಳೂರು ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸ್ಟಾರ್ಟ್ ಆಗಿದ್ದ ಸ್ವಲ್ಪ ಹೊತ್ತಿಗೆ ಮಳೆ ಬಂದ್ಬಿಡ್ದು. ಮಳೆರಾಯ ಬೇಡ ಅಂದರೂ ಬರ್ತಾರೆ, ಬೇಕು ಅಂದಾಗ ಬರಲ್ಲ. ಈ ವೆದರ್ನಂತೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗ್ತಿಲ್ಲ. ಯಾವಾಗ ಚಳಿ ಆಗುತ್ತೋ, ಯಾವಾಗ ಮಳೆ ಬರುತ್ತೋ, ಯಾವಾಗ ಬಿಸಿಲು ಬರುತ್ತೋ ಅಂತ. ಸೊ ಹಂಗಾಗಿ ನಾನೇನು ಸೇಫ್ಟಿಗೆ ಅಂತ ಏನು ರೈನ್ ಕೋಟ್ ಆಗಲಿ ಇನ್ನೊಂದಾಗಲಿ ಏನೋ ತೊಗೊಂಬಂದಿಲ್ಲ. ಸೊ ಹಂಗಾಗಿ ಇವಾಗ ಮಳೆಯಲ್ಲಿ ಸಿಗಾಕೊಬಿಟ್ಟಿದ್ದೀನಿ. ಮಳೆ ಏನೋ ನಿಲ್ಲೋ ಥರ ಇಲ್ಲ. ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ, ಅವಾಗೇನಾದರೂ ಕಮ್ಮಿ ಇರುತ್ತಾನೋ ಅಂತ. ಗಾಡಿ ಕೀನೇ ಹಾಕಿಲ್ಲ ಗುರು. ಅಯ್ಯೋ, ಈಗಾಗಲೇ ನಾನು ಭಾಗ್ಯನಗರದ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಇನ್ನೂ ಯಾರೆಲ್ಲ ವಾಚ್ ಮಾಡಿಲ್ಲ, ಈಗಲೇ ಹೋಗಿ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದ್ರ ಮುಂಚೆ ಬಂದ್ಬಿಟ್ಟು ಬಾಗೇಪಲ್ಲಿ ಅಂತ ಹೆಸರಿತ್ತು, ಅದನ್ನು ಚೇಂಜ್ ಮಾಡಿಬಿಟ್ಟು ಈಗ ಭಾಗ್ಯನಗರ ಅಂತೇಳಿ ಮಾಡಿದ್ದಾರೆ. ಸೊ ನಾನು ಒಂದು ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಫನ್ನಿಯಾಗಿರಲಿ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಹತ್ರ ಒಂದು ಕಾನ್ವರ್ಜೇಷನಲ್ಲಿ ಬಾಗೇಪಲ್ಲಿ ಕರ್ನಾಟಕ ಆಂಧ್ರ ಅಲ್ಲ ಅಂತ ಹೇಳ್ಬಿಟ್ಟು ಕನ್ನಡ ಮಾತಾಡೋ ಅದು ಇದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ತಮಾಷೆಗೆ ಮಾತಾಡಿದೆ. ಸೊ ಅದು ಒಂಥರ ಈ ಕಾಂಟ್ರವರ್ಸಿಗೆ ಟರ್ನ್ ಆಗಿಬಿಡ್ತು. ನಾನು ನಾರ್ಮಲಾಗಿ ಈಗ ಆ್ಯಕ್ಚುಲಿ ನಮ್ಮ ಬಾಗೇಪಲ್ಲಿಯಲ್ಲಿ ನನಗೆ ಗೊತ್ತು. ಸೊ ಅಷ್ಟೊಂದು ಜನಕ್ಕೆ ಇನ್ನೂ 100% ಮಾತಾಡೋದಕ್ಕೆ ಬರೋಲ್ಲ. ಒಂದು ಮ್ಯಾನೇಜ್ ಮಾಡ್ತಾರೆ, ಒಂದು 70-60% ಎಲ್ಲನೂ ಮ್ಯಾನೇಜ್ ಮಾಡ್ತಾರೆ ಅಂತ ಗೊತ್ತು. ಸೊ ಅದನ್ನು ನಾನು ಸುಮ್ಮನೆ ನಮ್ಮ ಅಜ್ಜಿ ಹತ್ರ ಒಂದು ಫನ್ನಿಯಾಗಿರಲಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡೆ ರ್ಯಾಂಡಮಾಗಿ. ಅದು ಕಾಂಟ್ರವರ್ಸಿಗೆ ತಿರ್ಕೊಬಿಡ್ತು. ನಾನು ವೀಡಿಯೋ ಮಾಡಿದಾಗ ಬರೀ ಅದು ಕರ್ನಾಟಕ ಜನಕ್ಕೆ ಮಾತ್ರ ರೀಚ್ ಆಗುತ್ತೆ ಅಂತ ಅಂದ್ಕೊಂಡೆ, ಆದರೆ ಆಂಧ್ರಗೆ ಜಾಸ್ತಿ ಹೋಗ್ಬಿಟ್ಟಿತ್ತು. ಸೊ ಪರವಾಗಿಲ್ಲ, ನನಗೆ ಭಾಷೆ ಮುಖ್ಯ ಅಲ್ಲ ಗುರು. ನಾನು ಹೇಳೋದು ಒಂದೇ, ನನಗೆ ಯಾವುದೇ ರೀತಿ ಭಾಷೆ ಭೇದ ಭಾವ ಮಾಡಿ ಮಾತಾಡೋದಾಗಲಿ ಏನೂ ಇಲ್ಲ. ಜಸ್ಟ್ ಸುಮ್ಮನೆ ಒಂದು ಫನ್ನಿಯಾಗಿ ವೀಡಿಯೋ ಮಾಡ್ತೀನ, ಫನ್ನಿಯಾಗಿ ತೊಗೊಳ್ಳಿ. ಏನಾದರೂ ಒಂದು ಸೀರಿಯಸ್ ಮ್ಯಾಟ್ರನ್ನ ಸೀರಿಯಸ್ ಆಗಿ ಮಾತಾಡಿದಾಗ ಸೀರಿಯಸ್ ಆಗಿ ತೊಗೊಳ್ರಿ, ಯಾಕೆ ಎಲ್ಲದಕ್ಕೂ ಕಂಬೈನ್ ಮಾಡ್ತೀರಾ? ಸೊ ಬಿಡಿ, ನೆಗೆಟಿವ್ ಇದ್ದೇ ಇರುತ್ತೆ. ನಮ್ಮ ಜರ್ನಿನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟು ನಮ್ಮ ಊರಿಂದ ಬೆಂಗಳೂರು ಹೋಗ್ಬೇಕಂದ್ರೆ ಒಂದು ಲಾಂಗ್ ರೈಡ್ ಥರ ಫೀಲ್ ಗುರು. ಸುಮಾರು ನೋಡಿ ಇಲ್ಲೇ ಕಾಣಿಸ್ಬಿಡ್ತು. ಸೊ ಬೆಂಗಳೂರು ಇಲ್ಲಿಂದ 88 ಕಿಲೋಮೀಟ್ರು. ಸೊ ಇಲ್ಲಿಂದ 80 ಕಿಲೋಮೀಟ್ರ್ ಅಂದರೆ ನಾನು ಈಗಾಗಲೇ ಒಂದು 2-3 ಕಿಲೋಮೀಟರ್ಸ್ ಬಂದುಬಿಟ್ಟಿದ್ದೀನಿ. ಅರೌಂಡು ಒಂದು 90 ಕಿಲೋಮೀಟರ್ಸ್ ಆಗ್ಬೋದು ಬೆಂಗಳೂರು ಇಲ್ಲಿಂದ. 90 ಕಿಲೋಮೀಟರ್ಸ್ ಅಂದರೆ ಆರಾಮಾಗಿ ನನಗೆ ಇನ್ನೂ ಯಾವ ಥರ ಫೀಲ್ ಇರಬೇಕಿತ್ತು ಅಂದರೆ, ನಮಗೆ ಒಂಥರ ಚಿಕ್ಕಮಗಳೂರು ಫೀಲು, ಈ ಒನ್ ವೇ ರೋಡಲ್ಲಿ ಹೋಗ್ತಾ ಇರಬೇಕು, ಆ ಥರ ಫೀಲ್ ಇರಬೇಕಿತ್ತು. ಪರವಾಗಿಲ್ಲ. ಆದರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಹೈವೇನೇ ಅಲ್ವಾ, ಒಂದೇ ಸ್ಟ್ರೆಚ್ಚಲ್ಲಿ ಒಂದೇ ಸ್ಪೀಡಲ್ಲೇ ಹೋಗ್ಬೋದು. ಇನ್ನೊಂದು 1.5 ಅವರ್ಗೆಲ್ಲನೂ ನಾವು ರೀಚ್ ಆಗಿಬಿಡ್ತೀವಿ. ನಾವೇನಾದರೂ ಭಾಗ್ಯನಗರದಿಂದ ಬೆಂಗಳೂರಿಗೆ ಹೋಗಬೇಕು ಅಂದರೆ, ಅದು ಬೈಕಲ್ಲೇ ಆಗಲಿ ಕಾರಲ್ಲೇ ಆಗಲಿ, ಟ್ರಾನ್ಸ್ಪೋರ್ಟ್ ವೈಸು ಏನೂ ತೊಂದರೆ ಇಲ್ಲ, ಬೇಗ ರೀಚ್ ಆಗ್ಬೋದು, ಬೇಗನೂ ಬರ್ಬೋದು. ನಾನು ಅದೆಲ್ಲ ಹೇಳ್ತಾ ಇರೋದು, ನಮಗೆ ಈ ಟ್ರಾವೆಲ್ ಏನಿದೆ ಅದು ಒಂಥರ ಲಾಂಗ್ ರೈಡ್ ಥರ ಟರ್ನ್ ಆಗಿಬಿಡುತ್ತೆ ಅಷ್ಟೇ. ಮಳೆ ಸ್ಟಾರ್ಟ್ ಆಯಿತು ಗುರು. ಮಳೆ 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 ಅಣ್ಣ 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 ಹೋಗೋಣ ಬೇಗ. ಯಾಕಣ್ಣ ಯೋಚನೆ ಮಾಡ್ತೀಯ ಪಾಪ? ಸೊ ನಮ್ಮ ಫ್ರೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಅವ್ರ ಹೆಸರು ಪ್ರಭಾಕರ್ ಅಂತ. ಸೊ ಬಂದೇ ಬಿಟ್ಟ. ಏನ್ರಿ ಪಕ್ಕ ರೈಡರ್ ಆಗಿದ್ದೀರಾ?
ಏನ್ರಿ ಕತೆ ಹಾಂ ನಮ್ಮಂಥವ್ರು ಇನ್ಸ್ಪಿರೇಷನ್ ನಾವು ಯಾರು ಇನ್ನು ಇವಾಗ ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊಂಡಿರೋರು ಹಾಂ ವಿಲೇಜ್ ಲೈಡರ್ಸು ನಾವು ವಿಲೇಜಿಂದನೇ ಬಂದಿರೋದು. ಯಾವುದು ನೋಡ್ರಿ ಒಳ್ಳೆ ಹೆಲ್ಮೆಟ್ ತಗೊಂಡವನೆ, ಒಳ್ಳೆ ಗ್ಲೌಸ್ ತಗೊಂಡವನೆ ಹಾಂ MT. ಹ್ಞೂ ಸೊ ಸ್ನೇಹಿತರೆ, ಇವಾಗ ಇಬ್ಬರು ಇಲ್ಲಿಂದ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಇವರು ಬೆಂಗಳೂರಿಗೆ ಬರ್ತಾರಿಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ದೇವನಹಳ್ಳಿವರೆಗೂ ಆದರೂ ನಮ್ಮ ಜೊತೆಗೆ ಬರ್ತಾರೆ. ನಮ್ಮ ಗಾಡಿಗಳಿಗೆ ಈಗ ಪೆಟ್ರೋಲನ್ನು ತುಂಬಿಸಬೇಕಾಗಿದೆ. ಅಣ್ಣ ಬರಲಿ ಇನ್ನೂ ಬರಲಿ. ಅಣ್ಣ ನನ್ನ ಮಾತೇ ಕೇಳ್ತಾ ಇಲ್ಲಪ್ಪ, ರೆಸ್ಪೆಕ್ಟೇ ಇಲ್ಲ, ಫುಲ್ಲು ಅನ್ರೆಸ್ಪೆಕ್ಟು. 420 ಹಾಕಿ ಟೋಟಲ್. ಅಣ್ಣ ಇದರಲ್ಲಿ ಎಷ್ಟು 220 ಸೇಮನಾ? 20%? 20% ಅಲ್ಲ ಇದರಲ್ಲಿ ಮಿಕ್ಸು? ಹಾಂ 10%? ಹೌದಾ? ಪವರ್ ಅಲ್ವಲ್ಲ ಇದು? ಹಾಂ ಮತ್ತು 10%. ನನಗೆ ಕನ್ಫ್ಯೂಷನ್ ಆಗ್ತಿಬಿಡು. ನಾನು ಫಸ್ಟ್ ಟೈಮ್ ಗುರು ಇದೇ ಅದು 10% ಇರೋದು. ಮೋಸ್ಟ್ಲಿ ಅವರು ಆಕ್ಟೈನು ಇದೆಯಲ್ಲ, ಆಕ್ಟೈನು ಏನಾದರೂ ಪರ್ಸೆಂಟೇಜ್ ಹೇಳಿದ್ರೆ ಏನು ಕತೆನೋ ಗೊತ್ತಿಲ್ಲ. ಎಲ್ಲ ಬಂಕ್ಗಳಲ್ಲೂ ಆಲ್ಮೋಸ್ಟ್ ಬರ್ತಾ ಇರೋದು ಈಗ E20 ಗುರು. ಬರೀ ಒಂದು ಪವರ್ ಪೆಟ್ರೋಲ್ ಏನಿದೆ ಅದರಲ್ಲಿ ಮಾತ್ರ ಒಂದು ಸ್ವಲ್ಪ ಆಕ್ಟೈನ್ ಕಂಟೆಂಟ್ ಜಾಸ್ತಿ ಇರುತ್ತೆ, E20 ಕಂಟೆಂಟು ಕಮ್ಮಿ ಇರುತ್ತೆ ಅಷ್ಟೇ. ಎಲ್ಲದರಲ್ಲೂ ಮಿಕ್ಸ್ ಆಗೇ ಆಗುತ್ತೆ E20 ಅನ್ನೋದು. ಏನೋ ಪಾಪ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳಿದ್ದಾರೆ, ನಾವು ಅದಕ್ಕೆ ಓಕೆ ಅಂದ್ಕೊಂಡು ಹೋದ್ರೆ ಆಯಿತು. ನಮ್ಮ ಬಾಗೇಪಲ್ಲಿ ಭಾಗ್ಯನಗರದ ಕಡೆ ಬರೋ ಬೆಟ್ಟ ಗುಡ್ಡಗಳನ್ನೆಲ್ಲ ಕಡ್ದು ಸ್ಕೂಲುಗಳು, ಕಾಲೇಜುಗಳು, ಮತ್ತೊಂದು ಎಲ್ಲ ಕಟ್ತಾ ಇದ್ದಾರೆ ಗುರು. ಇನ್ನೊಂದು 10 ವರ್ಷ ಬಿಟ್ಕೊಂಡು ನೋಡೋ ಅಷ್ಟಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದು ಬೆಟ್ಟಗಳು ಕಾಣೋದಿಲ್ಲ, ಬಂಡೆಗಳಿರೋ ಅಂತ ಬೆಟ್ಟನೂ ಕಾಣೋದಿಲ್ಲ. ಅಲ್ಲ ಗುರು, ಎಷ್ಟು ಸಲೀಸಾಗಿ ಆ ಬೆಟ್ಟಗಳನ್ನ ಧ್ವಂಸ ಮಾಡಿಬಿಡ್ತಾರೆ ಅಂದರೆ, ಆ ಬೆಟ್ಟ ಫಾರ್ಮ್ ಆಗೋದಕ್ಕೆ ಎಷ್ಟು ವರ್ಷಗಳು ತಗೊಂಡಿರುತ್ತೆ ಅಂತ ಯಾರಿಗಾದ್ರೂ ಗೊತ್ತಿದ್ಯಾ? ಎಷ್ಟೋ ಸಾವಿರಾರು ಲಕ್ಷಾರು ವರ್ಷಗಳ ನಂತರ ಆ ಬೆಟ್ಟ ಫಾರ್ಮ್ ಆಗಿರುತ್ತೆ, ಅಥವಾ ಆ ದೇವರ ಸೃಷ್ಟಿಯಿಂದನೇ ಆಗಿರುತ್ತೆ. ಅದನ್ನ ಧ್ವಂಸ ಮಾಡಕ್ ನಾವ್ ಯಾರು ಗುರು? ಆಫ್ಟರ್ ಆಲ್ ದೇವ್ರ ಸೃಷ್ಟಿ ಮಾಡಿರೋಂಥ ಮನುಷ್ಯರು. ಇವುಗಳನ್ನೆಲ್ಲ ನಮ್ಮ ನೇಚರ್ನ ಹಾಳು ಮಾಡೋಕೆ ನಾವ್ ಯಾರು ಗುರು? ನಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ಫಸ್ಟ್ ಆಫ್ ಆಲ್ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದ ಭಾಗ್ಯನಗರಕ್ಕೂ ಇವಾಗ ನೋಡ್ತಾ ಇರೋ ಭಾಗ್ಯನಗರಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ. ಲಿಟ್ರಲಿ ಮುಂಚೆ ನೋಡ್ತಾ ಇದ್ದಾಗ ಎಷ್ಟು ಬೆಟ್ಟಗಳಿದ್ವು ಗೊತ್ತಾ? ಎಲ್ಲನೂ ಧ್ವಂಸ ಮಾಡಿ ಸರ್ವನಾಶ ಮಾಡಿಬಿಡ್ತಾ ಇದ್ದಾರೆ. ಎಸ್ಪೆಷಲಿ ಭಾಗ್ಯನಗರ ಅಂತಾನೆ ಹೇಳ್ತಾ ಇಲ್ಲ ನಾನು, ಇಡೀ ಕರ್ನಾಟಕದಲ್ಲಿ ಟೂರಿಸಂಗೆ ನಂಬರ್ 1 ಪ್ರಾಮುಖ್ಯತೆ ಕೊಡ್ತಾರೆ. ಅಂಥದ್ದು ನಾವೇನೆ ನಮ್ಮ ಕರ್ನಾಟಕನ ಹಾಳು ಮಾಡ್ಕೊತಾ ಇದ್ದೀವಿ. ಬೆಟ್ಟ ಗುಡ್ಡಗಳನ್ನ ಧ್ವಂಸ ಮಾಡಿ ನಾವೇ ನಮ್ಮ ಕರ್ನಾಟಕನ ಹಾಳು ಮಾಡ್ಕೊತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ಹೇಳಿ. ಬ್ಲ್ಯಾಕ್ ಕಲರ್ MT ಮಾತ್ರ ಎಷ್ಟು ಸೈಕ ಕಾಣಿಸುತ್ತೆ ಅಂದರೆ ನೋಡಿ, ನಮ್ಮ ಹುಡುಗ ಹೋಗ್ತಾ ಇದ್ದಾನೆ ಅಲ್ಲಿ. ನನಗೆ ಇಷ್ಟ ಆಗಿದ್ದು ಈ ಫೋರ್ಕ್ ಹತ್ರ ಯೆಲ್ಲೋ ಕಲರ್ ಏನು ಕೊಟ್ಟಿದ್ದಾನೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ಆ ಬ್ಲ್ಯಾಕ್ಗೂ ಆ ಯೆಲ್ಲೋ ಕಲರ್ ಕಾಂಬಿನೇಷನ್ಗೂ ಮಸ್ತಾಗಿದೆ. ಇನ್ನೊಂದು ಆ ಗ್ರಾಫಿಕ್ಸು ಅಷ್ಟೇ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಸಿಂಪಲ್ಲಾಗಿ ಕೊಟ್ಬಿಟ್ಟಿದ್ದಾರೆ, ಗ್ಲಾಸಿ ಬ್ಲ್ಯಾಕ್ ಜೊತೆಗೆ ಆ ಗ್ರಾಫಿಕ್ಸ್ ಏನು ಕೊಟ್ಟಿದ್ದಾರೆ ಎಸ್ಪೆಷಲಿ ಅದು ಮಸ್ತಾಗಿ ಕಾಣಿಸ್ತಾ ಇದೆ ಬ್ಲ್ಯಾಕಿಗೆ. ಇಂಡಿಯಾದಲ್ಲಿ ಜಾಸ್ತಿ ಬೈಕ್ಗಳು ಸೇಲ್ ಆಗ್ತಾ ಇರೋದ್ರಲ್ಲಿ MT ಗಾಡಿನೂ ಕೂಡ ಒಂದು. ಇದೊಂಥರ ನಮಗೆ ಘಾಟ್ ಸೆಕ್ಷನ್ ಇದ್ದಂಗೆ, ಆದರೆ ಆ ಕಡೆ ಈ ಕಡೆ ಕರ್ವ್ಗಳೇನು ಬರೋದಿಲ್ಲ, ಸ್ಟ್ರೈಟಾಗಿ ರೋಡ್ ಇರುತ್ತೆ. ಬಟ್ ಆದರೆ ನಾನು ಇದಕ್ಕೆ ಒಂದು ಹೆಸರು ಇಡ್ಬೋದು, ಅರೂರು ಘಾಟ್ ಅಂತ. ಚಿಕ್ಕಬಳ್ಳಾಪುರದಲ್ಲಿ ಇದೊಂಥರ ಫೇಮಸ್ ಘಾಟು. ಎಲ್ಲ ಗಾಡಿಗಳು ಬಂದ್ಬಿಟ್ಟು ಈ ಥರ ಲಾಂಗ್ ವೆಹಿಕಲ್ ಗಾಡಿಗಳು ಏನೇನು ಹೋಗ್ತಾ ಇರುತ್ತೆ ಅವೆಲ್ಲ ಬಂದ್ಬಿಟ್ಟು ಇಲ್ಲಿ ನಿಧಾನಕ್ಕೆ ಸ್ಲೋ ಮೂಮೆಂಟ್ ಆಗ್ತಾ ಇರುತ್ತೆ. ಅದಕ್ಕೆ ಒಂಥರ ಘಾಟ್ ಫೀಲು ನೋಡಿ. ಆ ಕಡೆ ಈ ಕಡೆ ಎಲ್ಲ ಗಿಡ ಮರಗಳು, ಆ ಕಡೆ ಈ ಕಡೆ ಎಲ್ಲ ಸುತ್ತಲೂ ಮರಗಳು, ಸೆಂಟ್ರಲ್ ರೋಡು ಒಂಥರ. ಇದೆಲ್ಲ ಫಾರೆಸ್ಟೇ ಆ್ಯಕ್ಚುಲಿ ಇದು.
ಫಾರೆಸ್ಟ್ ಪಕ್ಕದಲ್ಲೇ ನಮಗೆ ರೋಡು. ಮುಂಚೆ ಎಲ್ಲ ಸಿಂಗಲ್ ಲೈನ್ ಇತ್ತು. ಸಿಂಗಲ್ ಲೈನ್ ಇದ್ದಾಗ ನಿಧಾನಕ್ಕೆ, ಇವಾಗ ಈಗ ಲಾರಿ ಹೆಂಗೆ ಹೋಗ್ತಾ ಇದೆ ಹಂಗೆ ನಿಧಾನಕ್ಕೆ ಹೋಗ್ತಾ ಇತ್ತು. ಇವಾಗ ಹೈವೇ ಆಗಿರೋದ್ರಿಂದ ಏನಪ್ಪ 180, 200, 300 ಚಾನ್ಸ್ ಸಿಗ್ಬೇಕಷ್ಟೇ ಗುರು. ಹೋಗ್ತಾ ಇರ್ತಾರೆ ಗಾಡಿಗಳೊಂದು ಅಡ್ಡ ಬರಬಾರ್ದು ಅಷ್ಟೇ. ಬ್ರೇಕಿಂಗ್ ನ್ಯೂಸ್. ಆಷಾಢ ಮಾಸ ಸ್ಟಾರ್ಟ್ ಆಗಿರೋ ಬೆನ್ನಲ್ಲೇ, ಬೆನ್ನಲ್ಲೇ ಅಲ್ಲ ಹಿನ್ನೆಲೆ, ಆಷಾಢ ಮಾಸ ಸ್ಟಾರ್ಟ್ ಆಗಿರೋ ಹಿನ್ನೆಲೆ ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ. ನಮ್ಮ ಗಾಡಿಗಳು ಆ ಕಡೆ ಈ ಕಡೆ ತೂಗ್ತಾ ಇದಾವೆ. ಗಾಳಿಗೆ ಹಾರ್ಕೊಂಡು ಹೋಗೋ ತರ ಇದೀವಿ. ವೆದರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಈ ತರ ವೆದರ್ ಅಲ್ಲಿ ನಮ್ಮ ಕನ್ನಡದ ಸಾಂಗು ಹಾಕೊಂಡು ಹೋದ್ರೆ ಇರುತ್ತೆ ಮಜಾ. ವೇಗಾಳೆ ಅಣ್ಣ ಬರಬೇಡ, ನಾನು ಬರ್ತಾ ಇದ್ದೀನಿ. ಯಾಕೆ ಎಸ್ಪೇ ಏನ ಬೆಟ್ಟದ ಮೇಲಕ್ಕೆ ಬೇರೆ ಕಡೆ ಜಾಗ ಇರುತ್ತೆ, ಬಾ ಹೋಗೋಣ. ಆ ಟೈರ್ ಶಾಪ್ ಇದೆಯಲ್ಲ MRFದು, ಅಲ್ಲಿಂದ ಮುಂದೆ ಹೋಗ್ಬೋದು. ನೋಡೋಣ ಬಾ, ನನಗೂ ಗೊತ್ತಿಲ್ಲ ಹೇಳ್ಬಿಟ್ಟೆ. ಅಲ್ಲೇ ಒಂದು ಬೆಟ್ಟ ಕಾಣಿಸ್ತೈತಲ್ಲ, ಆ ಬೆಟ್ಟದ ಮೇಲೆ ಹೋಗೋದಕ್ಕೆ ದಾರಿ ಮುಂದೆ ಐತಾ? ಅಲ್ಲೇನೋ ಕ್ಲೋಸ್ ಮಾಡೋರಲ್ಲ. ಈಶಾ ಅಲ್ಲ, ಈ ಬೆಟ್ಟ. ಹಾಂ ಹೌದಾ? ಈಶಾಗಲ್ಲ ಹೋಗ್ಬೇಕಾಗಿರೋದು, ಈಶಾ ಅಲ್ಲ. ಹ್ಞೂ ಸರಿ ಅಣ್ಣ, ಆಯಿತು, ಥ್ಯಾಂಕ್ಸ್. ಅವ ಹಂಗೆ ಹೋಗ್ಬೇಕಾ? ಈಶಾ ಫೌಂಡೇಶನ್ ಹಂಗೆ ಹೋಗ್ಬೇಕಂತ ಹೋಗ್ಬೇಕಾ? ಹೆಂಗಣ್ಣ? ಈಶಾ ಫೌಂಡೇಶನ್ ಆರ್ಚ್ವರೆಗೂ ಹೋಗ್ಬೇಕಾ ಇನ್ನೂ ಹಿಂದೆನಾ? ಈಶಾ ಫೌಂಡೇಶನ್ ಆರ್ಚ್ ಐತಲ್ಲ, ಅಲ್ಲಿವರೆಗೂ ಹೋಗಿ ಮತ್ತೆ ಹೋಗ್ಬೇಕಾ? ಹಾಂ ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮಗೆ ಗೊತ್ತಿರೋದಿಲ್ಲ ಪ್ಲೇಸ್ಗಳು. ಈಶಾ ಫೌಂಡೇಶನ್ ಆರ್ಚ್ ಐತಲ್ಲ, ಆರ್ಚ್ ಈಶಾ ಫೌಂಡೇಶನ್ನು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿವರೆಗೂ ಹೋಗ್ಬಿಟ್ಟು ಆಮೇಲೆ ಹೋಗ್ಬೇಕಂತೆ. ಹೋಗ್ಬೇಕಾ ನೆಕ್ಸ್ಟ್ ಟೈಮಾ? ಮತ್ತು ಬಾ, ಅಣ್ಣವ್ರಿಗೆ ಸುಮ್ಮನೆ ಕೇಳ್ದಂಗೆ ಆಯ್ತು. ಈಗ ಇರಲಿ, ತಿಳ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಹೋಗ್ಬೋದಲ್ವಾ. ಸೊ ರೈಡಲ್ಲಿ ಒಂದು ಸ್ಮಾಲ್ ಕರೆಕ್ಷನ್, ಬೈಕ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ. ನೋಡಿ ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಏನು ಹೌಸ್ ಅಂತಾರೆ, ಇದು ಅದು ಏನು ಹೌಸ್ ಅಂತಾರೆ ಗುರು, ಹೆಸರೇ ಮರ್ತೋಯ್ತು. ಆಫ್ಟರ್ 30 ಮಿನಿಟ್ಸ್ ಒಂದು ಟೀ ಬ್ರೇಕು. ನಾನು ಆ್ಯಕ್ಚುಲಿ ಟೀ ಕುಡಿಯೋದಿಲ್ಲ, ಯಾವಾಗಾದರೂ ಎಂಥವ್ರು ಫೋರ್ಸ್ ಮಾಡಿದಾಗ ಕುಡಿತಾ ಇರಬೇಕಲ್ಲ. ಏನೋ ಇಲ್ಲಿ ಟೀ ಚೆನ್ನಾಗಿರುತ್ತಂತ, ಫೇಮಸ್ ಅಂತಪ್ಪ, ಕರ್ಕೊಂಬೋದು ನಮ್ಮ ಅವರು. ಟೀನೂ ಆಂಧ್ರ ಸ್ಟೈಲ, ಊಟ ಆಂಧ್ರ ಸ್ಟೈಲ್ ನೋಡಿದ್ದೀನಿ, ಟೀನ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದರಲ್ಲಿ ಈ ಬಿಸ್ಕೆಟ್ ಸೂಟ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನಾವು ತಗೊಬಂದಿದ್ದೀವಿ. ಪರವಾಗಿಲ್ಲ, ಚೆನ್ನಾಗೈತೆ, ಒಳ್ಳೆ ಕಾಂಬಿನೇಷನ್. ಸರಿ ಮಗ, ಬಾಯ್. ನಮ್ಮ ಗಾಡಿ ಮಿಸ್ಟರ್ SP ಪ್ರಭಾಕರ್ ಅವ್ರು ಓಡಿಸ್ತಾ ಇದ್ದಾರೆ, ಅವ್ರ ಗಾಡಿ ನಾನು ಓಡಿಸ್ತಾ ಇದ್ದೀನಿ. ದೇವನಹಳ್ಳಿವರೆಗೂ ಹೋಗ್ತೀವಿ. ಆಮೇಲೆ ದೇವನಹಳ್ಳಿನೂ ಇಲ್ಲ, ನಾಗಾರ್ಜುನ ಕಾಲೇಜ್ ಅಂತ ಒಂದಿದೆ, ಅಲ್ಲಿ ಬೈಕ್ಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಅವ್ರ ದಾರಿಯಲ್ಲಿ ಅವ್ರು ಹೋಗ್ತಾರೆ, ನಮ್ಮ ದಾರಿಯಲ್ಲಿ ನಾವು ಹೋಗ್ತೀವಿ. ಅಣ್ಣ ಏನಣ್ಣ ಬೈಕ್ ಬಡಿಸ್ಬಿಡ್ತೀಯಾ? ಜಸ್ಟ್ ಮಿಸ್ಸು. MT-15 ಓಡಿಸ್ದಾಗೆಲ್ಲ ನನಗೆ ಫೀಲ್ ಆಗೋದು ಒಂದೇ, ಇದರಲ್ಲಿರೋ ಅಂಥ ಸ್ಮೂತ್ನೆಸ್ಸು ಅಷ್ಟಿಷ್ಟ ಆಗುತ್ತೆ. ಕಿವಿ ಮಾತೊಂದ ಹೇಳಲೇಬೇಕೀಗ,
ನಾಗಾರ್ಜುನ ಸಮೂಹ ಶಿಕ್ಷಣ ಸಂಸ್ಥೆಗಳು, ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಯಾರ್ಯಾರೆಲ್ಲ ಈ ಕಾಲೇಜಲ್ಲಿ ಓದ್ತಾ ಇದ್ದೀರೋ ಒಂದು ಕಮೆಂಟ್ ಹಾಕ್ರಿ, ನೋಡೋಣ ನಮ್ಮ ಚಿಕ್ಕಬಳ್ಳಾಪುರದಿಂದ ನಾಗಾರ್ಜುನ ಕಾಲೇಜ್ಗೆ ಎಷ್ಟು ಜನ ಹೋಗ್ತಾರೆ ಅಂತ. ಸರಿ ಬರಲಾ, ಹುಷಾರಾಗೋಗಿ ಮನೆಗೆ, ಸೇಫ್ಟಿ ಮುಖ್ಯ. ಬಾಯ್. ಎಷ್ಟೋ ವರ್ಷಗಳಾದಮೇಲೆ ಈ ಫ್ಲೈಓವರ್ ಕೆಳಗಡೆ ಬರ್ತಾ ಇರೋದು ಗುರು. ಒಂದೇ ಒಂದು ಸರಿ ಬಂದಿದ್ದೆ ಅಷ್ಟೇ, ಅದು ನಾನು ಬಸ್ಸಲ್ಲಿ ಹೋಗಿದ್ದಿದ್ದು. ಬಸ್ಸಲ್ಲಿ ಹೋಗಿ ಎಷ್ಟು ದಿನ ಆಗೋಯ್ತು ಏನು ಕತೆನೋ. ಬೈಕಲ್ಲಿ ಹೋಗೋದಕ್ಕೆ ನಂಬಿಕೆ ಕೊಟ್ಟಿರೋದು ಯಾರಪ್ಪ ಅಂದರೆ ನಮ್ಮ ರಾಘವನೇ. ಮಳೆ ಬರುವ ಹಾಗಿದೆ, ಆಲ್ರೆಡಿ ಬೀಳ್ತಾ ಇದೆ, ಓಡೋಣ. ಜಾಗ ಇದೆ, ಹೋಗು 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 ಇನ್ನೂ ಹೋಗು. ಇಲ್ಲಿ ನೋಡ್ರಿ ಅಣ್ಣ, ಕಳ್ಳ ಏ ಅಣ್ಣ, ನೋಡಿದ್ರೆ ಗುರು ಪೊಲೀಸ್ನವರು ಯಾವ ಥರ ಸ್ಕೆಚ್ ಹಾಕ್ಕೊಂತಾರೆ ಅಂತ. ಸ್ಪೀಡ್ ಲಿಮಿಟ್ಗೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗ್ತಿರೋ ಥರ ಸೈಡಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ಹಾಕ್ಬಿಟ್ಟಿದ್ದಾರೆ. ಸ್ಪೀಡ್ ಲಿಮಿಟ್ನ ಚೆಕ್ ಮಾಡಿಕೊಂಡು ಇಲ್ಲಿ ಹೋಗ್ಬಿಟ್ಟು ಇವಾಗ ಮುಂದೆ ಹಿಡಿತಾ ಇರ್ತಾರೆ. ನೋಡ್ಕೊಳ್ರಿ, ನನಗೆ ಎಷ್ಟು ಕರೆಕ್ಟ್ ಆದರೆ ನೋಡಿ ಬ್ಯಾರಿಗೇಟ್ಗಳು ಕಾಣಿಸ್ತಾ ಇದ್ದಾವೆ. ನಾನಂತೂ ಸ್ಪೀಡೇ ಹೋಗಿಲ್ಲಪ್ಪ, ನಾನು 30-40 ಹೋಗ್ತಾ ಇದ್ದೀನಿ ಅಷ್ಟೇ. ನಂಗೆ ಸ್ಪೀಡ್ ಅಂದ್ರೇ ಏನು ಅಂತ ಗೊತ್ತಿಲ್ಲ. ನೋಡಿ ಇಲ್ಲೇ ಕ್ಯಾಚ್ ಹಾಕೋದವ್ರು ನೋಡ್ರಿ, ನೋಡ್ಕೊಂಬರ್ರಪ್ಪ. ದೇವನಹಳ್ಳಿಯಿಂದ ಬೆಂಗಳೂರಿಗೆ ಬರೋರು ಸ್ಪೀಡ್ ಲಿಮಿಟ್ಗೆ ಪಕ್ಕ ಹಿಡಿತಾ ಇರ್ತಾರೆ. ಒಂದು ಸರಿ ಚೆಕ್ ಮಾಡ್ಕೊಂಡು ಬಂದು ಆರಾಮಾಗಿ ಬಂದರೆ ಸರಿ, ಇಲ್ಲ ಅಂದರೆ ಪಕ್ಕ ಬಿತ್ತು ನಿಮಗೆ ಫೈನು. ಸೊ ಮೆಟ್ರೋ ಕನ್ಸ್ಟ್ರಕ್ಷನ್ ಬಂತು ಅಂದರೆ ನಿಮ್ಗೆಲ್ರಿಗೂ ಗೊತ್ತಾಗಿರ್ಬೋದು. ನಾನು ಫೈನಲಿ ಬೆಂಗಳೂರಿಗೆ ರೀಚ್ ಆಗಿದ್ದೀನಿ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅದುವರೆಗೂ ನಮ್ಮ ಚಾನಲ್ಗೆ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ರಾಜ್ ಕನ್ನಡ.